ಹಾಯ್, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೆನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಕುಕ್ಕಿಂಗ್ ವೀಡಿಯೋಸು ಆಲ್ಮೋಸ್ಟ್ ಎಲ್ಲ ಥರ ವೀಡಿಯೋನೂ ನಾನು ಮಾಡ್ತೀನಿ ಅಂತ. ಆದರೆ ನಾನೊಂದು ರೆಸಿಪಿ ಮಾಡಿದ್ದೆ, ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ವೀಡಿಯೋ ಮಾಡಿ ಇಟ್ಟಿದ್ದೀನಿ, ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ನಾನೀಗ ಅದನ್ನು ವೀಡಿಯೋ ಹಾಕ್ತೀನಿ. ನಾನು ಯಾವ ಥರ ಮಾಡಿದ್ದೀನಿ, ಏನು ಮಾಡಿದ್ದೀನಿ ಅಂತ. ನಾನು ಅವರೆಕಾಳು ಮಿಕ್ಚರ್ ಮಾಡಿದ್ದೀನಿ. ಅದನ್ನು ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕು ಅಂತ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ಉಪ್ಪು, ಅಚ್ಕಾರದ ಪುಡಿ, ಕಡಲೆ ಬೀಜ, 4 ಪೀಸ್ ಗೋಡಂಬಿ, ಬಾದಾಮಿ, ಒಣದ್ರಾಕ್ಷಿ, ಹುರ್ಗಡ್ಲೆ, ಹಿಚ್ಕಿರೋಂಥದ್ದು ಅವರೆಕಾಳನ್ನ ಉನಿ ಹಾಕಿ ಹಿತಕ್ಸಿಟ್ಕೊಂಡಿದ್ದೀನಿ. ಅವರೆಬೇಳೆ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಬೇಕು. ಕರಿಬೇವು ಜೊತೆಗೆ. ಈಗ ಬಾಣಲಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡಿದ್ರೆ ಸ್ವಲ್ಪ ದೊಡ್ಡ ಬಾಣಲಿ ತೊಗೊಂಡು ಆಯಿಲ್ ಜಾಸ್ತಿ ಹಾಕೊಂಡು ಮಾಡಿ. ನಾನು ಸ್ವಲ್ಪನೇ ಅವರೆಕಾಯಿ ತೊಗೊಂಡಿರೋದ್ರಿಂದ ಸ್ವಲ್ಪ ಚಿಕ್ಕ ಬಾಣಲಿ ತೊಗೊಂಡು ಮಾಡ್ತಾಯಿದ್ದೀನಿ. ನೋಡಿ, ಕಾದಿದೆ ಎಣ್ಣೆ. ಅವರೆಬೇಳೆ ಹಾಕೋತಾ ಇದ್ದೀನಿ ನಾನು. ನೋಡಿ, ನೊರೆ ಬರ್ತಾಯಿದೆ. ಯಾಕೆಂದರೆ ಇದು ಹಸಿ ಇರುತ್ತಲ್ಲ, ಹಾಗಾಗಿ ನೊರೆ ಬರುತ್ತೆ ಅದು. ನೋಡಿ, ಇದು ಸ್ವಲ್ಪ ಲೇಟ್ ಆಗುತ್ತೆ, ಒಂದು 1/4 ಗಂಟೆ ಆಗುತ್ತೆ ಬೇಯೋದು. ಅದು ನೀರಿನಂಶ ಎಲ್ಲ ಹೋಗಬೇಕು, ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ ಇದನ್ನು ಬೇಯೋದು. ಇನ್ನು ಬೇರೆದೆಲ್ಲ ಬೇಗ ಆಗಿಬಿಡುತ್ತೆ. ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅವರೆಬೇಳೆ ಬೇಯೋದಕ್ಕೆ. ಹಾಗಾಗಿ ನಾನು ಸ್ವಲ್ಪ ವೀಡಿಯೋನ ಕಟ್ ಮಾಡಿ ಹಾಕ್ತೀನಿ. ನೆನ್ನೆ ನಾನು ಪರಿಚಯದ ವೀಡಿಯೋ ಮಾಡಿದ್ದೆ. ಸುಮಾರು ಜನ ನೀವು ವಾಯ್ಸ್ ಕೇಳಿಸ್ತಾ ಇಲ್ಲ, ಜೋರಾಗಿ ಮಾತಾಡಿ ಅಂತ ಹೇಳಿದ್ರು ನನಗೆ ಫೋನ್ ಮಾಡಿ, ನನ್ನ ಫ್ರೆಂಡ್ಗಳೆಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಅಶ್ವಿನಿ ಭಾಸ್ಕರ್ ಅಂತ ಹೇಳಿ. ನನ್ನ ಮಗಳ ಹೆಸರು ರಿಯಾ ವಿಹಾನ, ನನ್ನ ಮಗ ನಿವಿಕ್ ರಂಜನ್. ನಮ್ಮದು ಮಂಡ್ಯ. ನೋಡಿ, ನೊರೆ ಬಂದಿದೆ. ಈ ನೊರೆ ಎಲ್ಲ ಕಮ್ಮಿ ಆಗಬೇಕು. ನೊರೆ ಎಲ್ಲ ಕಮ್ಮಿಯಾಗಿ ಇನ್ನೊಂದು ಏನಪ್ಪ ಅಂದರೆ, ಅದು ಎಣ್ಣೆ ಮೇಲೆ ತೇಲಬೇಕು ಅವರೆಬೇಳೆ. ಆವಾಗ ಅದು ಕರೆಕ್ಟಾಗಿ ಬೆಂದಿದೆ ಅಂತ ಅವಾಗ ನಮಗೆ ಗೊತ್ತಾಗುತ್ತೆ. ಆವಾಗ ಒಂದು ಕೈಲಿ ಎತ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ. ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಎಣ್ಣೆ ಎಲ್ಲ ಇದೆಲ್ಲ ಕಮ್ಮಿ ಆಗ್ತಾಯಿದೆ, ನೊರೆ ಎಲ್ಲ. ನೋಡಿ, ಈ ಥರ ಆಗಬೇಕು. ಈ ಥರ ತೇಲಿದ್ರೆ ಅದು ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಒಂದು ತೊಗೊಂಡು ತಿಂದು ನೋಡಿ, ಗೊತ್ತಾಗುತ್ತೆ ನಿಮಗೆ. ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಅದು ತಿಂದಮೇಲೆ, ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ನಾನು ಅದನ್ನು ಎತ್ತಕೊತೀನಿ. ಈ ಅಂಗಡಿಗಳಲ್ಲಿ ಜಾಲ್ರಿ ಸಿಗುತ್ತೆ, ಈ ಅವಲಕ್ಕಿ ಎಲ್ಲ ಉರಿಯೋದಕ್ಕೆ ಜಾಲ್ರಿ ಸಿಗುತ್ತೆ. ಅದರಲ್ಲಿ ಮಾಡ್ಕೊಂಡು ದೊಡ್ಡ ಬಾಣಲಿಗೆ ಹಾಕ್ಕೊಂಡು ಇದನ್ನು ಮಾತ್ರ ಅದರಲ್ಲೇ ಹುರ್ಕೋಬೇಕು, ಎಣ್ಣೆಲೆ. ಮಾಮೂಲಿ ಶೇಂಗಾ ಬೀಜ, ಕಡಲೆ ಬೀಜ ಎಲ್ಲನೂ ಮಾಮೂಲಿ ಜಾಲ್ರಿಗೆ ಹಾಕ್ಬಿಟ್ಟು ಹಿಂಗೆ ಮಾಡಿದ್ರೆ ಅದನ್ನ ಈ ಥರ ಎತ್ಕೊಳ್ಳೋ ಅಂಥ ಅವಶ್ಯಕತೆನೇ ಇರಲ್ಲ. ಜಾಲ್ರಿಯಲ್ಲೇ ಡೈರೆಕ್ಟ್ ಫ್ರೈ ಮಾಡಿಬಿಟ್ಟು ಒಂದೇ ಸಲ ಎತ್ತಾಕೊಡ್ಬೋದು. ನಾನು ಇಲ್ಲ ಅನ್ನೋದಕ್ಕೋಸ್ಕರ ಈ ಥರ ಸಣ್ಣ ಜಾಲ್ರಿಲಿ ನಾನು ಮಾಡ್ಕೋತಾ ಇದ್ದೀನಿ. ಇದರಲ್ಲೇ ಎತ್ಕೊತಾ ಇದ್ದೀನಿ. ಅದಾದರೆ ಸ್ವಲ್ಪ ಬೇಗನೆ ಆಗಿಬಿಡುತ್ತೆ. ಈ ಅಂಗಡಿಗೆ ಹೋಗಿ ಕೇಳಿ ಕೊಡ್ತಾರೆ, ಆ ಥರದ ಜಾಲ್ರಿಗಳೆಲ್ಲ ಸಿಗುತ್ತೆ. ನಮಗೆ ಮಾಡ್ಕೊಳ್ಳೋಕೆ ತುಂಬ ಎಲ್ಪ್ ಆಗುತ್ತೆ ಅದಿದ್ದರೆ. ನೋಡಿ, ಆಗಿದೆ ಇವಾಗ. ನಾನು ಇವಾಗ ನೆಕ್ಸ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ. ಇದು ಅಷ್ಟೇ, ಸ್ವಲ್ಪ ಕಂದು ಬಣ್ಣ ಬರೋ ಗಂಟ ಹುರ್ಕೋಬೇಕಷ್ಟೇ. ಜಾಸ್ತಿ ಏನು ಉರಿಯೋವಂಥದ್ದಿಲ್ಲ. ಸ್ವಲ್ಪ ಕಂದು ಬಣ್ಣ ತಿರುಗೋ ಗಂಟ ಉರಿಬೇಕು. ಸಿಗಿಸ್ಬೇಡಿ, ಚೆನ್ನಾಗಿರಲ್ಲ ಅದು. ಒಂದು ಮೀಡಿಯಮ್ಮಾಗಿ ಹುರ್ಕೊಳ್ಳಿ, ಅದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಮಾಮೂಲಿ ನೀವು ಯಾವುದಾದ್ರೂ ಬೇರೆ ಏನಾದರೂ ತಿಂಡಿ ಮಾಡಿದಾಗ, ಪುಳಿಯೋಗರೆ ಮಾಡಿದಾಗ ಸಪ್ರೇಟ್ ಕಡಲೆ ಬೀಜ ಎಲ್ಲ ಎತ್ತಿಟ್ಕೊತಿರಲ್ಲ, ಆ ರೇಂಜಿಗೇನು ಅಷ್ಟೊಂದು ಉರಿಬೇಡಿ. ಸ್ವಲ್ಪ ಮೀಡಿಯಮ್ಮಾಗಿ ಹುರ್ಕೊಳ್ಳಿ ಸಾಕು. ಒಂದು ಕಂದು ಬಣ್ಣ ಬಂದರೆ, ಒಂದು ಮೀಡಿಯಮ್, ಒಂದು ಸ್ವಲ್ಪ ಬಣ್ಣ ಬಂದರೆ ಸಾಕು. ನೋಡಿ, ಇದೆ. ಇವೆಲ್ಲ ಬೇಗನೆ ಆಗಿಬಿಡುತ್ತೆ. ಅವರೆಕಾಳು ಮಾತ್ರ ಲೇಟ್ ಆಗೋದು. ನೋಡಿ, ಇವಾಗ ಬೆಂದಿದೆ. ನಾನು ಎತ್ಕೋತಾ ಇದ್ದೀನಿ ಇವಾಗ.
ನನ್ನ ಮಕ್ಕಳು ಕೊಡಮ್ಮ ಅಂತ ಕೇಳಿದ್ರು, ಅವ್ರಿಗೆ ಸ್ವಲ್ಪ ಹಾಕ್ಕೊಡ್ತಾಯಿದ್ದೀನಿ ಕಡಲೆ ಬೀಜನ. ಆಗಿದೆ ಇವಾಗ ಕಡಲೆ ಬೀಜ ಎತ್ಕೊಂಡು. ಇವಾಗ ನಾನು ದ್ರಾಕ್ಷಿ ಹಾಕೋತಾ ಇದ್ದೀನಿ, ಒಣ ದ್ರಾಕ್ಷಿನ. ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಕೊಬ್ಬರಿನೂ ಹಾಕೋಬೋದು. ಕೊಬ್ಬರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಕೊಬ್ಬರಿನ ಉದ್ದುದ್ದು ಪೀಸ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೊಂದು ಸಲ ಮಾಡಿದಾಗ ನಾನು ಅದನ್ನು ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಈ ಕಡಲೆಪುರಿ ಒಗ್ಗರಣೆಗೆಲ್ಲ ಹಾಕಿರ್ತಾರೆ ನೋಡಿ, ಉದ್ದುದ್ದು ಕಟ್ ಮಾಡಿ ಆ ಥರ ಹಾಕೋಬೇಕು. ಇದೇನು ಜಾಸ್ತಿ ಹೊತ್ತು ಫ್ರೈ ಮಾಡೋಂಗಿಲ್ಲ. ಬಬಲ್ಸ್ ಬಂದ ತಕ್ಷಣ ಎತ್ಕೊಬಿಟ್ರೆ ಸಾಕು. ಜಾಸ್ತಿ ಮಾಡಿಬಿಟ್ರೆ ಕಪ್ಪಾಗಿಬಿಡುತ್ತೆ, ಅದು ಕಪ್ಪಾದರೆ ಚೆನ್ನಾಗಿರಲ್ಲ. ಇಷ್ಟು ಬಂದರೆ ಸಾಕು. ಎತ್ಕೊಳ್ಳಿ. ಆಗಿದೆ ಇವಾಗಿದು. ನಾನು ನೆಕ್ಸ್ಟು ಬಾದಾಮಿ ಹಾಕೋತಾ ಇದ್ದೀನಿ. ಇದು ಅಷ್ಟೇ ಒಂದು ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ. ನೋಡಿ ಆಗಿದೆ, ಎತ್ಕೋತಾ ಇದ್ದೀನಿ ನಾನು ಇವಾಗ. ಎತ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು. ನೆಕ್ಸ್ಟು ನಾನು ಹುರ್ಗಡ್ಲೆ ಹಾಕೋತೀನಿ ನೋಡಿ. ಹುರ್ಗಡ್ಲೆ ಹಾಕಿ ಎತ್ಕೊತಾ ಇದ್ದೀನಿ ನಾನು. ಹುರ್ಗಡ್ಲೆ ಆಗಿದೆ. ಈಗ ನೆಕ್ಸ್ಟ್ ನಾನು ಗೋಡಂಬಿ ಹಾಕೋತೀನಿ ಇದಕ್ಕೆ. ಗೋಡಂಬಿನೂ ಅಷ್ಟೇ ಸ್ವಲ್ಪ ಚಿನ್ನದ ಬಣ್ಣ ಬರೋವರೆಗೂ ಹುರಿಬೇಕು. ಅದು ನಾನು ಬೇಗನೆ ಎತ್ತಿರೋದು ತೋರಿಸಿದ್ದೀನಿ, ಆದರೆ ವೀಡಿಯೋ ಕಟ್ ಮಾಡಿದ್ದೀನಿ. ಸ್ವಲ್ಪ ಲಾಂಗ್ ಆಗುತ್ತೆ ವೀಡಿಯೋ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಹಾಕಿದ್ದೀನಿ ನೋಡಿ. ಆಗಿದೆ ಇವಾಗ. ಅದನ್ನು ಎತ್ಕೊತಾ ಇದ್ದೀನಿ ನಾನು. ನೆಕ್ಸ್ಟ್ ಕರಿಬೇವು ಒಂದೇ ಲಾಸ್ಟ್ ಬಾಕಿ ಇರೋದು. ಈಗ ಕರಿಬೇವು ಹಾಕೋತೀನಿ ನೋಡಿ. ಆಗಿದೆ ಕರಿಬೇವು ಸಹ ಚೆನ್ನಾಗಿ ಫ್ರೈ ಆಗಿದೆ. ಅದು ಕರಿಬೇವು ಎತ್ಕೊಂಡು ಅದು ನಾನು ಕಡ್ಡಿ ಸಮೇತ ಹಾಕಿದ್ದೀನಿ. ಎತ್ಕೊಳ್ಳೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಕಡ್ಡಿ ಸಮೇತ ಹಾಕಿದ್ದೀನಿ. ಅದನ್ನು ತೆಗೆದಾಕ್ತೀನಿ ನಾನು ಇವಾಗ. ಕಡ್ಡಿ ತೆಗೆದುಬಿಟ್ಟು ಮೆಣಸಿನ್ಕಾಯಿ ಪೌಡ್ರು, ಉಪ್ಪು ಎಲ್ಲ ಹಾಕಿ ಕಲಿಸ್ಕೊತೀನಿ. ಕಲಿಸ್ಕೊಂಡು ಅದನ್ನ ಮಾಮೂಲಿ ಫಸ್ಟು ಡ್ರೈ ಎಲ್ಲ ಎಣ್ಣೆ ಎಲ್ಲ ಇಳಿದಿರುತ್ತೆ. ಜಾಸ್ತಿ ಎಣ್ಣೆ ಏನಾದರೂ ಇದ್ದರೆ ಅದರಲ್ಲಿ ನ್ಯೂಸ್ ಪೇಪರ್ ಮೇಲೋ ಯಾವುದ್ರ ಮೇಲೋ ಹಾಕ್ಬಿಡಿ, ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ. ಹೀರ್ಕೊಂಡಾದಮೇಲೆ ನೀವು ಬೇಕಾದರೆ ಉಪ್ಪು ಮೆಣಸಿನ್ಕಾಯಿ ಪೌಡ್ರ್ ಹಾಕಿ ಕಲಿಸ್ಕೋಬೋದು ನೋಡಿ. ಈಗ ಆಗಿದೆ ಇದು. ಫುಲ್ ಮಿಕ್ಚರ್ ರೆಡಿಯಾಗಿದೆ. ಈಗ ನಾನು ಪ್ಲೇಟ್ಗೆ ಅದು ಹಾಕೋತೀನಿ. ಪ್ಲೇಟ್ಗೆ ಇಷ್ಟೇ ನಾನು ಮಾಡಿರೋದು. ಸ್ವಲ್ಪನೇ ನಿಮಗೆ ತೋರ್ಸೋಕ್ಕೋಸ್ಕರ ಇದಿಷ್ಟು ಮಾಡಿದ್ದೀನಿ. ಮತ್ತೆ ಏನಾದರೂ ಮಾಡಿದ್ರೆ ನಾನು ತೋರಿಸ್ತೀನಿ. ಹಾಯ್, ನೋಡ್ಕೊಬಂದ್ರಿ ಅಲ್ವಾ ಮಿಕ್ಸ್ಚರ್ ಮಾಡೋದು ಹೇಗೆ ಅಂತ. ಆದರೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆದರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು, ನಾನು ಏನಾದರೂ ತಪ್ಪು ಮಾಡಿದರೆ ವೀಡಿಯೋದಲ್ಲಿ ಮಾತಾಡೋದೇ ಆಗಿರ್ಬೋದು, ಏನಾದರೂ ಒಂದು ತಪ್ಪಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಂಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದನ್ನು ನಾನು ಸರಿಪಡಿಸ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ವೀಡಿಯೋನ. ಹಾಗಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.